ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದೊಳಗೆ ನಾನು ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗೋದ್ರಿಂದ ಪಾರ್ಕಿಗೆ ಕರ್ಕೊಂಡು ಹೋಗೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ತೀನಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ದ್ಯಾಟ್ ನಾನು ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ತಕ್ಷಣ ರೀಚ್ ಆಗುತ್ತೆ. ನೀವು ಆವಾಗ ನನ್ನ ವಿಡಿಯೋ ನೋಡ್ಬೋದು. ಬನ್ನಿ ಏನೆಲ್ಲ ಬೆನಿಫಿಟ್ಸ್ ಇದೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನಪ್ಪ ಅಂದರೆ, ಅಕಾರ್ಡಿಂಗ್ ಟು ರಿಸರ್ಚ್ ಮಾಡಿ ಏನು ಪ್ರೂವ್ ಮಾಡಿದ್ದಾರೆ ಅಂತಂದರೆ, ಮಕ್ಕಳು ಯಾರು ಹೊರಗಡೆ ಆಟ ಆಡ್ತಾರಲ್ಲ, ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ, ಆ ಮಕ್ಕಳು ತುಂಬಾ ಹ್ಯಾಪಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಒಂಥರ ತುಂಬ ಕಿರಿಕಿರಿ ಮಾಡೋದು ಆ ಥರ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಹೊರಗಡೆ ಹೋಗಿ ಮಕ್ಕಳು ಆಟ ಆಡೋದ್ರಿಂದ. ಮತ್ತು ಇನ್ನೊಂದು ಏನು ಹೇಳ್ಬೋದು ಅಂತಂದರೆ, ಈ ಥರ ಸ್ವಿಂಗನ್ನ ಪಾರ್ಕಲ್ಲಿ ಮಕ್ಕಳಿಗೆ ಆಡಿಸೋದ್ರಿಂದ ಅವ್ರ ಹಾರ್ಟ್ ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಟ್ ಬರ್ನ್ಸ್ ದ ಕ್ಯಾಲೋರೀಸು ಬರ್ನ್ ಆಗುತ್ತೆ. ಹಾಗೆ ಕಾರ್ಡಿಯೋವೆಸ್ಕ್ಯುಲರ್ ಎಕ್ಸಸೈಸಸ್ ಕೂಡ ಆಗುತ್ತೆ, ಹಾಗೂ ಮಸಲ್ಸ್ ಕೂಡ ತುಂಬಾ ಸ್ಟ್ರೆಂಥನ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಸ್ವಿಂಗ್ ಎಕ್ಸಸೈಸಸನ್ನು ನೀವು ಪಾರ್ಕಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅವ್ರದ್ದು ಒಂಥರ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಂತಲೂ ಕರೀತಾರೆ ಇದನ್ನು. ಒಂಥರ ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆ ಈ ಥರ ಆಡೋದ್ರಿಂದ ಬಾಡಿ ಅವೇರ್ನೆಸ್ ಕೂಡ ಒಂಥರ ಮಕ್ಕಳಿಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಮಕ್ಕಳು ಹೊರಗಡೆ ಬಂದು ಆಟ ಆಡೋದ್ರಿಂದ ಈ ಥರ ಪಾರ್ಕಲ್ಲಿ ಹೋಗಿ ಆಟ ಆಡೋದ್ರಿಂದ ಮಕ್ಕಳು ಹೊರಗಡೆ ಇರೋದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಆ್ಯಕ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಸ್ಟ್ರೆಂಥನ್ ದಿ ಫೈನ್ ಆ್ಯಂಡ್ ಗ್ರಾಸ್ ಮೋಟರ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಟೈಮ್ ಸ್ಪೆಂಟ್ ಆನ್ ದ ಔಟ್ಡೋರ್ ಆ್ಯಕ್ಟಿವಿಟೀಸ್ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಇನ್ ಅ ಡೇ ಅಂತಲೇ ಅನ್ಕೋಬೋದು. ಒಂದು ಡೇ ಒಳಗೆ ತೊಗೊಂಡ್ರೆ ಮಕ್ಕಳನ್ನ ಆಚೆಗೆ ಕರ್ಕೊಂಡೋಗಿ ನಾವು ಆಟ ಆಡಿಸೋದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಅನ್ಕೋಬೇಕಾಗತ್ತೆ ನಾವು. ಇನ್ನೊಂದು ಏನು ಬೆನಿಫಿಟ್ ಅಂತಂದರೆ, ಈ ಥರ ಹೊರಗಡೆ ಒಂದು ಆಡೋದ್ರಿಂದ ಮಕ್ಕಳು ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ಅವರಲ್ಲಿ. ಹಾಗೆ ಅವರು ಇಂಡಿಪೆಂಡೆಂಟಾಗಿ ಪ್ರತಿಯೊಂದನ್ನು ಅವರು ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ, ಹೇಗಿದೆ ಏನು ಟಚ್ ಫೀಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಬಾಡಿ ಅವೇರ್ನೆಸ್ ಕೂಡ ಬರುತ್ತೆ ಅಂತ, ಲೈಕ್ ಏನಾದರೂ ಟಚ್ ಮಾಡಿದರೆ ಏನಾಗುತ್ತೆ, ಪ್ರತಿಯೊಂದನ್ನು ಕೂಡ ಅವರು ಕಲಿತಾರೆ ಅಂತಲೇ ಹೇಳ್ಬೋದು. ಹೊರಗಡೆ ಅವರು ಫೇಸ್ ಮಾಡುವಂಥ ಚಾಲೆಂಜಸ್ಸು ಏನಾದರೂ ಬಿದ್ದರೆ ಏನಾಗುತ್ತೆ, ಅದನ್ನೆಲ್ಲ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋದ್ರಿಂದ ಅವರಿಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನಾನು ಅಲ್ಲಿ ಹೋಗಬಾರ್ದು ಆ ಪ್ಲೇಸ್ಗೆ, ಅಲ್ಲಿ ಮೊನ್ನೆ ನಾನು ಬಿದ್ದಿದ್ದೆ, ಆ ಥರ ಎಲ್ಲನೂ ಅವರು ಎಕ್ಸ್ಪ್ಲೋರ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಒಂಥರ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅವ್ರದ್ದು ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಕೂಡ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಏನು ಟಿಪ್ ಕೊಡ್ತೀನಿ ಅಂದರೆ, ಮಕ್ಕಳನ್ನ ನೀವು ಆಚೆ ಈ ಥರ ಪಾರ್ಕ್ಗೆ ಕರ್ಕೊಂಡು ಹೋದಾಗ ಮಕ್ಕಳು ಸೇಫಾಗಿ ಆಡ್ತಾ ಇದ್ದಾರಾ ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಿ. ಇದಾಡಬೇಡ, ಅದಾಡಬೇಡ, ಅದು ಮುಟ್ಟಬೇಡ, ಇದು ಮುಟ್ಟಬೇಡ ಅಂತ ಆ ಥರ ಎಲ್ಲ ಮಕ್ಕಳಿಗೆ ನೀವು ಹೇಳಕ್ಕೆ ಹೋಗ್ಬೇಡಿ. ಲೆಟ್ ದೆಮ್ ಎಕ್ಸ್ಪ್ಲೋರ್. ಎಷ್ಟು ಎಕ್ಸ್ಪ್ಲೋರ್ ಮಾಡಿ ಅವರು ಎಷ್ಟೊಂದು ನೋಡ್ತಾರಲ್ಲ, ಅದರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗಿ ಅವರು ತುಂಬಾ ಕಲಿತಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಏನು ಟಿಪ್ ಕೊಡ್ತೀನಿ ಅಂತಂದರೆ, ನೀವು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ಬಾರ್ದು, ಟ್ರಿಪ್ಸ್ಗೆಲ್ಲ ಕರ್ಕೊಂಡು ಹೋಗ್ಬಾರ್ದು, ಆ ಥರ ಎಲ್ಲ ಏನು ಇಟ್ಕೊಳ್ಳೋಕೆ ಹೋಗಬೇಡಿ. ನೀವು ಮಕ್ಕಳನ್ನ ಎಷ್ಟು ನೀವು ಆಚೆ ಕರ್ಕೊಂಡೋಗಿ ಎಕ್ಸ್ಪ್ಲೋರ್ ಮಾಡ್ತೀರಾ, ನಿಮ್ಮ ಜೊತೆಗೇ ನೀವು ಮಕ್ಕಳನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊತೀರಾ, ಅವಾಗ ಅಷ್ಟು ಮಕ್ಕಳ ಒಂದು ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಬೇಗ ಕ್ವಿಕ್ಕಾಗಿ ಪ್ರತಿಯೊಂದು ಗ್ರ್ಯಾಪ್ಸ್ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಏನು ಇಂಪಾರ್ಟೆಂಟ್ ಥಿಂಗಪ್ಪ ಅಂತಂದರೆ, ಸೋಷಿಯಲ್ ಡೆವಲಪ್ಮೆಂಟ್ ಕೂಡ ಅಷ್ಟೇ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಲೈಕ್ ಏನಪ್ಪ ಅಂದರೆ, ಮನೆಯಲ್ಲೇ ಕೂತ್ರೆ ಸೋಷಿಯಲ್ ಡೆವಲಪ್ಮೆಂಟ್ ಅಷ್ಟು ಆಗೋದಿಲ್ಲ. ಹೊರಗಡೆ ಹೋದರೆ ಜನಗಳ ಜೊತೆಗೆ ಮಕ್ಕಳು ಬೆಳೀತಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಹೋದರೆ ಆ ಫ್ರೆಂಡ್ ಜೊತೆಗೆ ಅವರು ಇಂಟ್ರ್ಯಾಕ್ಟ್ ಮಾಡ್ತಾರೆ, ಲೈಕ್ ಮಾತಾಡ್ತಾರೆ, ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಟ್ರೈ ಟು ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಸೋಷಿಯಲ್ ಡೆವಲಪ್ಮೆಂಟ್ ತುಂಬಾ ಇಂಪ್ರೂವ್ ಆಗುತ್ತೆ ನೀವು ಹೊರಗಡೆ ಕರ್ಕೊಂಡೋಗಿ ಈ ಥರ ಪಾರ್ಕಿಗೆ ಕರ್ಕೊಂಡೋಗಿ ಮಕ್ಕಳನ್ನ ಆಡಿಸಿದ್ರೆ ಅಂತಲೇ ಹೇಳ್ತೀನಿ. ಗ್ರಾಸ್ ಮೋಟರ್ ಸ್ಕಿಲ್ಸ್ ಏನಿರ್ತಾವಲ್ಲ, ಅದು ಕೂಡ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಫ್ರೆಂಡ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಸೋಷಿಯಲ್ ಡೆವಲಪ್ಮೆಂಟ್ ಹೇಳಿದೆಲ್ಲ ತುಂಬಾ ಇಂಪ್ರೂವ್ ಆಗುತ್ತೆ. ಲೈಕ್ ಏನು ಟಚ್ ಮಾಡಬೇಕು, ಏನು ಟಚ್ ಮಾಡಬಾರ್ದು, ಆ ಫೀಲು ಸೆನ್ಸರಿ ಡೆವಲಪ್ಮೆಂಟ್ ಕೂಡ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳನ್ನ ನಾವು ಯಾರನ್ನ ಈ ಥರ ಹೊರಗಡೆ ಕರ್ಕೊಂಬಂದು ಆಟ ಆಡಿಸ್ತೀವಲ್ಲ, ಇವರು ಮೋಸ್ಟ್ ಅಡ್ವಾನ್ಸ್ಡ್ ಸ್ಕಿಲ್ಸ್ನೆಲ್ಲ ಇಂಪ್ರೂವ್ ಮಾಡ್ಕೊತಾರೆ, ಕಲಿತಾರೆ ಅಂತಲೇ ಹೇಳ್ಬೋದು. ಕಂಪೇರ್ ಟು ಇಂಡೋರಾಗಿ ನಾವೇನು ಮಕ್ಕಳಿಗೆ TV ಮೊಬೈಲು ಅದರಿಂದ ಏನು ತೋರಿಸ್ತೀವಲ್ಲ, ಅದರಿಂದ ಇಂಡೋರಿಂದ ತೋರಿಸಿದ್ರೆ ಓನ್ಲಿ ಅವ್ರದ್ದು ಸೈಟ್ ಅಥವಾ ವಿಷನ್ಸ್ ಇಂಪ್ರೂವ್ ಆಗ್ಬೋದು. ಬಟ್ ಈ ಥರ ಹೊರಗಡೆ ಬಂದಾಗ ಲಾಟ್ ಆಫ್ ಇಂಪ್ರೂವ್ಮೆಂಟ್ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು.
ಸೆನ್ಸರಿ ಡೆವಲಪ್ಮೆಂಟ್ ಆಗೋಕ್ಕೆ ನಾವು ಮಕ್ಕಳನ್ನ ಬಿಡಬೇಕಂತಲೇ ಹೇಳ್ತೀನಿ. ಲೈಕ್ ಮಕ್ಕಳು ಏನಾದರೂ ಟಚ್ ಮಾಡ್ತಾ ಇದ್ದಾರೆ, ಲೈಕ್ ಮಣ್ಣು ಉಸುಕು, ನಾವೆಲ್ಲ ನಮ್ಮ ಕಾಲದಲ್ಲಿ ಮಣ್ಣು ಉಸುಕು ಜೊತೆ ಆಟ ಆಡೇ ಬೆಳೆದಿದ್ದೀವಿ. ಬಟ್ ಇವಾಗಿನ ಮಕ್ಕಳಿಗೆ ಏನು ಮಾಡ್ತಾರೆ, ಅದು ಮುಟ್ಬೇಡ ಇದು ಮುಟ್ಬೇಡ ಅಂತ ಅಂದು ಸೊ ಈ ಥರ ಡೆವಲಪ್ಮೆಂಟ್ ಆಗೋದನ್ನೇ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ಮಕ್ಕಳನ್ನ ಅವ್ರು ಏನಾದರೂ ಕೆಳಗಡೆ ಮಣ್ಣು ಮುಟ್ಟಿ ಉಸುಕು ಮುಟ್ಟಿ ಏನಾದರೂ ಟಚ್ ಮಾಡಿ ನೋಡ್ತವೆ ಮಕ್ಕಳನ್ನ. ಸೊ ಟಚ್ ಮಾಡಿ ನೋಡಿದ ಮೇಲೆ ನೀವು ಅದು ಕೆಟ್ಟದಾಗಿದೆಯಾ, ಅದು ಒಳ್ಳೇದಿದೆಯಾ, ಸೊ ಅದರೆಲ್ಲ ನೀವು ಅದ್ರ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕಾಗುತ್ತೆ. ಸೊ ಅವರು ಎಕ್ಸ್ಪ್ಲೋರ್ ಮಾಡುವಾಗ ಯಾವುದೇ ರೀತಿಯಾದಂತಹ ತಡೆಯೋದು ಬೇಡ ಅಂತಲೇ ಹೇಳ್ತೀನಿ. ಸೊ ಈ ಥರ ಮಕ್ಕಳು ಎಕ್ಸ್ಪ್ಲೋರ್ ಮಾಡ್ತಾ ಎಲ್ಲನೂ ನೀಟಾಗಿ ಲರ್ನ್ ಮಾಡ್ತಾರೆ ಅಂತಲೇ ಹೇಳ್ಬೇಕು. ಸೊ ಅವ್ರಿಗೆ ನಾವು ಒಂದಿಷ್ಟು ಟೈಮನ್ನ ಕೊಡಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಮೇಕಿಂಗ್ ಅ ಫ್ರೆಂಡ್ಸ್ ಸರ್ಕಲ್ ಅಂತ ಫ್ರೆಂಡ್ಸದೇನು ಸರ್ಕಲ್ ಮಾಡ್ಕೊತಾರಲ್ಲ, ಸೊ ಆವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಲೇ ಹೇಳಬೇಕು. ಸೊ ಫ್ರೆಂಡ್ಸು ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರ ಲೈಫಲ್ಲಿ ಕೂಡ. ಸೊ ಅವರಿಂದನೇ ನಾವು ಲಾಟ್ ಆಫ್ ಥಿಂಗ್ಸ್ಗಳನ್ನು ಕಲ್ತ್ಕೊಂಡಿರ್ತೀವಿ ಅಂತ ಹೇಳ್ಬೋದು. ಸೊ ಏನೇನೋ ನಮ್ಮದೆಲ್ಲ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡೋಕ್ಕೆ, ಸೊ ಲೈಕ್ ಪ್ರತಿಯೊಂದನ್ನು ಶೇರ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗುತ್ತಾರೆ. ಸೊ ಅದಕ್ಕೋಸ್ಕರ ನೀವು ಇವಾಗಲಿಂದನೇ ಫ್ರೆಂಡ್ಸನ್ನು ಇಂಟ್ರ್ಯಾಕ್ಟ್ ಮಾಡಿಸಿರಿ. ಸೊ ಇವ್ರು ನಿಮ್ಮ ಫ್ರೆಂಡ್ಸು, ಸೇ ಹಾಯ್, ಸೇ ಬಾಯ್ ಅಂತ ಆ ಥರ ಎಲ್ಲ ನೀವು ಮಕ್ಕಳಿಗೆ ಕಲಿಸೋದ್ರಿಂದ ಸೊ ಮಕ್ಕಳ ಒಂದು ಡೆವಲಪ್ಮೆಂಟ್ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ, ಅವ್ರಿಗೂ ಯಾರನ್ನು ನೋಡಿದರೂ ಕೂಡ ಒಂಥರ ಭಯ ಆ ಥರ ಎಲ್ಲ ಹುಟ್ಟೋದಿಲ್ಲ. ಸೊ ಮಾತಾಡಿಸ್ಬೇಕು ಇವ್ರಿಗೆ, ಸೊ ಏನು ಮಾತಾಡಿಸ್ಬೇಕು, ಹೇಗಿರಬೇಕು ಒಬ್ಬರನ್ನ ನೋಡಿದ ಮೇಲೆ ಅಂತ ಅನ್ನೋದೆಲ್ಲ ಪ್ರತಿಯೊಂದು ನೀವು ಪೇರೆಂಟ್ಸ್ ಆಗಿ ಸೊ ಮಕ್ಕಳಿಗೆ ಟೀಚ್ ಮಾಡೋದ್ರಿಂದ ತುಂಬಾ ಇಂಪ್ರೂವ್ಮೆಂಟ್ ನೋಡ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತಲೇ ಅನ್ಬೋದು. ಸೊ ನೀವು ನಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಹೇಗೆ ಅನ್ನಿಸ್ತು ನಿಮಗೆ ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಇದು ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಇಟ್ ಈಸ್ ಒನ್ ಆಫ್ ದ ಇನ್ಫಾರ್ಮೇಟಿವ್ ವಿಡಿಯೋ ಅಂತೀನಿ. ಎಷ್ಟೊಂದು ತಾಯಂದಿರು ಸೊ ಮಕ್ಕಳು ಅವರು ಒಳಗಡೆನೇ ಇದ್ದು ತುಂಬಾ ಡೆವಲಪ್ಮೆಂಟ್ಸ್ಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ಥರ ಇಂಪ್ರೂವ್ಮೆಂಟ್ ಏನಿರಲ್ಲ ಅವರಲ್ಲಿ. ಸೊ ಈ ಥರ ಹೊರಗಡೆ ಕರ್ಕೊಂಡು ಬಂದು ನೀವು ಈ ಥರ ಇಲ್ಲಿ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಸೊ ಮಕ್ಕಳ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅಂತ ಹೇಳೋ ಒಂದು ರೀಸನ್ಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, I begin to